ಆಸಿಡ್ ದಾಳಿಗೆ ಒಳಗಾಗಿದ್ದ ಯುವತಿಯ ಸ್ಥಿತಿ ಚಿಂತಾಜನಕವಾಗಿದೆ. ಈ ನಡುವೆ ಆರೋಪಿ ಕುಟುಂಬಸ್ಥರು ಅಂಧರಾಗಿದ್ದು ಇನ್ನೇನು ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡುವ ಸಿದ್ಧತೆಯಲ್ಲಿದ್ದಾರೆ. ಇವೆಲ್ಲದರ ನಡುವೆ ಪೊಲೀಸರು ಡೈಯಿಂಗ್ ಡಿಕ್ಲರೇಷನ್ ದಾಖಲು ಮಾಡಿಕೊಂಡಿದ್ದು ಸಾವಿನ ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಾ ಇದೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅಮ್ಮ ನನ್ನನ್ನ ಉಳಿಸಿ, ಅವನಿಗೆ ಶಿಕ್ಷೆ ಕೊಡಿಸಿ. ಜೀವನ್ಮರಣ ಹೋರಾಟದ ನಡುವೆ ಕಣ್ಣೀರು. ಅಮ್ಮ ನಾನು ಉಳಿಸ್ಕೊಳಮ್ಮ ಅಷ್ಟೇ ಕೇಳಿದ್ರಲ್ಲ, ಮೊನ್ನೆಯಷ್ಟೇ ಬೆಂಗಳೂರಿನ ಸುಂಕದಕಟ್ಟೆಯ ಮುತ್ತೂಟ್ ಫೈನಾನ್ಸ್ ಬಳಿ ಆಸಿಡ್ ದಾಳಿಗೆ ಒಳಗಾದ ಯುವತಿಯ ಮಾತುಗಳು ಇವು. ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ತೀವ್ರ ನಿಗಾದಲ್ಲಿರುವ ಸಂತ್ರಸ್ತೆ ತನ್ನ ತಾಯಿ ಬಳಿ ಹೇಳಿಕೊಂಡ ಕಠಿಣ ನುಡಿಗಳು. ಮಗಳ ಮಾತನ್ನು ಕೇಳಿ ತಾಯಿ ಕಣ್ಣೀರಾಗಿದ್ದಾರೆ. ನನ್ನ ಮಗಳಿಗೆ ಒಟ್ಟಿನಲ್ಲಿ ಅವನ್ನ ಹಿಡ್ದು ನನ್ನ ಮಗಳು ಕಣ್ಮುಂದೆ ಅವನಿಗೆ ಶಿಕ್ಷೆ ಕೊಡಬೇಕು ಅಷ್ಟೇ ಅಮ್ಮ ನಾನು ಕೇಳ್ಕೊಳ್ಳೋದು. ನನ್ನ ಮಗಳಿಗೆ ಹೆಂಗಿದ್ ಮಗಳು ಹೆಂಗಾಗವಳೆ ಅಂತ ಅದು ಹೇಳ್ಕೊಳಕ್ಕೆ ಆಯ್ತಾಯಿಲ್ಲಮ್ಮ. ನೆನ್ನೆ ರಾತ್ರಿ ಮಾತ್ರ ಬಿಟ್ಟರು, ನನ್ನ ಅವತ್ತಿಂದ ಬಿಟ್ಟಿರಲಿಲ್ಲ. ಅಮ್ಮ ನಾನು ಉಳಿಸ್ಕೊಳಮ್ಮ ಅಷ್ಟೇ ಮಾತು ಹೇಳ್ತಾ ಇರೋದು. ಶಿಕ್ಷೆ ಕೊಡ್ಸರಮ್ಮ, ನಾನು ಉಳಿಸ್ಕೊಳ್ರಮ್ಮ. ದಿನದಿಂದ ದಿನಕ್ಕೆ ಯುವತಿ ಪರಿಸ್ಥಿತಿ ಬಿಗಡಾಯಿಸ್ತಾ ಇದ್ದು ಇಂದು ಪೊಲೀಸರು ಡೈಯಿಂಗ್ ಡಿಕ್ಲರೇಷನ್ ಹೇಳಿಕೆ ಪಡೆದಿದ್ದಾರೆ. ಪರಾರಿಯಾಗಿರುವ ಆರೋಪಿ ನಾಗೇಶ್ಗೆ ಕಾನೂನು ಕುಣಿಕೆ ಬೀಗಿ ಮಾಡುತ್ತಿರುವ ಕಾಮಾಕ್ಷಿಪಾಳ್ಯ ಪೊಲೀಸರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ತಹಶೀಲ್ದಾರ್ ಹಾಗೂ ವೈದ್ಯರ ಸಮ್ಮುಖದಲ್ಲಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಸಾಯುವ ಮೊದಲು ವ್ಯಕ್ತಿಯ ಹೇಳಿಕೆ, ಸಾವಿಗೆ ಕಾರಣ ಏನೆಂದು ತಿಳಿಸುವುದು. ಡೈಯಿಂಗ್ ಡಿಕ್ಲರೇಷನ್ ಪ್ರಬಲ ಸಾಕ್ಷಿ, ಆರೋಪಿಗೆ ಕಠಿಣ ಶಿಕ್ಷೆ ನೀಡಲು ಸಹಕಾರಿ. ತಹಶೀಲ್ದಾರ್ ಎದುರು ಹೇಳಿಕೆ ದಾಖಲು, ಸಾಕ್ಷಿಯಾಗಲಿದ್ದಾರೆ ಆಸ್ಪತ್ರೆ ವೈದ್ಯರು. ತಹಶೀಲ್ದಾರ್ ಹಾಗೂ ಆಸ್ಪತ್ರೆ ವೈದ್ಯರ ಸಮ್ಮುಖದಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿರುವ ಪೊಲೀಸರು. ನಿಮಗೆ ಆಸಿಡ್ ಹಾಕಿದ್ದು ಯಾರು? ಎಷ್ಟು ಹೊತ್ತಿಗೆ ಆಸಿಡ್ ಹಾಕಲಾಯಿತು? ಆಸಿಡ್ ದಾಳಿ ಬಳಿಕ ಏನೇನಾಯಿತು? ಆರೋಪಿ ನಿಮಗೆ ಹೇಗೆ ಪರಿಚಯ? ಘಟನೆಗೂ ಮುಂಚೆ ಏನೆಲ್ಲ ಆಗಿತ್ತು? ಆರೋಪಿ ನಾಗೇಶ್ಗಾಗಿ ಬಲೆ ಬೀಸಿರುವ ಪೊಲೀಸರು ಆತನ ಕುಟುಂಬಸ್ಥರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ನಾಗೇಶ್ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ. ಆಸಿಡ್ ಹಾಕಿದ ಬಳಿಕ ನಮಗೆ ಫೋನ್ ಮಾಡಿದ್ದ, ನಾವು ಭಯದಲ್ಲಿ ಮನೆ ಬಿಟ್ಟು ಓಡಿ ಹೋದೆವು ಎಂದಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ನಾವು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಇಂಥ ಕೃತ್ಯವನ್ನು ಯಾವ ಕಾರಣಕ್ಕೆ ನಾವು ಲಘುವಾಗಿ ತಗೊಳ್ಳಿಕ್ಕೆ ಬರಲ್ಲ. ನಾವು ವಿಚಾರಣೆಗೆ ಬಹಳ ಜನರು ಕರೆಸಿದ್ದೀವಿ. ಅಲ್ಲೂ ನಮ್ಮ ಅಧಿಕಾರಿಯವರು ಬಹಳ ದೀರ್ಘವಾಗಿ ಈ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಇಲ್ಲ, ಆ ಕಡೆ ವಿಷಯದಿಂದ ಇದು ಈ ಹಂತದಲ್ಲಿ ನಾನು ಈಗ ಹೇಳಲಿಕ್ಕೆ ಆಗಲ್ಲ. ಇದು ಯಾವ ಕಾರಣಕ್ಕೆ ಇನ್ನು ಮುಂದೆ ಈ ಘಟನೆ ಯಾರಿಗೆ ಮಾಡಬಾರ್ದು ಅಂತ ಹೇಳಿ ಇದಕ್ಕೆ ನಾವು ಸೀರಿಯಸ್ ಆಗಿ ಈ ತರ ಕ್ರಮ ತಗೊಳ್ಳಿಕ್ಕೆ ಈ ಕೇಸಲ್ಲಿ ಸಂತ್ರಸ್ತ ಯುವತಿಯನ್ನ ಭೇಟಿ ಮಾಡಿದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರವೇ ಪಾವತಿ ಮಾಡಲಿದೆ ಎಂದಿದ್ದಾರೆ. ಇನ್ನು ಜೆಡಿಎಸ್ ನಾಯಕ ಟಿಎ ಶರವಣ ಭೇಟಿ ನೀಡಿ ಕುಟುಂಬಸ್ಥರಿಗೆ 1 ಲಕ್ಷ ರೂಪಾಯಿ ಧನ ಸಹಾಯ ನೀಡಿದ್ದಾರೆ. ಆಸಿಡ್ ದಾಳಿಗೆ ಒಳಗಾಗಿರ್ತಕ್ಕಂಥ ಹೆಣ್ಮಗಳ ಬಳಿ ICU ಅಲ್ಲಿ ಏನು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ನಾನು ಆಕೆ ಬಳಿ ಮಾತನಾಡಿದ್ದೇನೆ. ಸರ್ಕಾರ ನಿಮ್ಮ ಜೊತೆಗಿದೆ, ಎಲ್ಲ ರೀತಿಯ ಚಿಕಿತ್ಸೆಯನ್ನು ನಿಮಗೆ ಕೊಡ್ತೀವಮ್ಮ. ನೀವು ಧೈರ್ಯವಾಗಿರಬೇಕು, ಮಾನಸಿಕವಾಗಿ ತಾವು ಧೈರ್ಯವನ್ನು ತೆಗೆದುಕೊಳ್ಳಿ, ತಮಗೇನೂ ಆಗೋದಿಲ್ಲ. ನ್ಯೂಸ್ 18 ಕನ್ನಡದ ಜೊತೆಗೆ ಮಾತನಾಡಿರುವ ಸಂತ್ರಸ್ತ ಯುವತಿ ದೊಡ್ಡಪ್ಪ ಶಂಕರ್ ಪರಿಸ್ಥಿತಿ ಸ್ವಲ್ಪ ಕ್ರಿಟಿಕಲ್ ಇದೆ ಎಂದಿದ್ದಾರೆ. ಆರೋಪಿಯನ್ನ ಅರೆಸ್ಟ್ ಮಾಡಿ ಬಿಡೋದಲ್ಲ, ಎನ್ಕೌಂಟರ್ ಮಾಡಬೇಕು. ಈ ರೀತಿ ಆಲೋಚನೆ ಬೇರೊಬ್ಬನಿಗೆ ಬರಬಾರದು ಎಂದಿದ್ದಾರೆ. ಸರ್, ಇಲ್ಲೆಲ್ಲ ಊದ್ಕೊಂಡಿದೆ, ಇಲ್ಲಿ ಇದಾಗಿದೆ, ಕಪ್ಪಾಗಿದೆ, ಇಲ್ಲಿ ಬಿದ್ದಿದೆ, ತಲೆ ಎಲ್ಲ ಬಾಡಿ ಮಾಡಿದ್ದಾರೆ, ಬ್ಯಾಕ್ ಸೈಡ್ ಬೆನ್ಗೆ ಇದಾಗಿದೆ. ಡಾಕ್ಟ್ರೇ ಹೇಳಿದ್ದು. ಆಮೇಲೆ ಕೈಯೆಲ್ಲ ಆಸಿಡ್ ಆಗದೆ, ಇಲ್ಲಿ ತೊಡೆಯೆಲ್ಲ ಆಸಿಡ್ ಆಗಿದೆ, ಇನ್ನು 35-40% ಇಂಜುರಿ ಆಗಿದೆ ಅಂತ ಡಾಕ್ಟ್ರ್ ಹೇಳಿದ್ರು. ತುಂಬ ಕ್ರಿಟಿಕಲ್ ಆಗಿದೆ ಸರ್ ಅಂತೆಲ್ಲ ಕೂಡ ಡಾಕ್ಟ್ರ್ ಹೇಳಿದ್ರು. ನಾನು ಕೂತಿದ್ದೆ ಜೊತೆನಲ್ಲ. ಮುಂದಿನ ವಾರ ಸಂತ್ರಸ್ತ ಯುವತಿ ಅಕ್ಕನ ಮದುವೆ ನಿಶ್ಚಯವಾಗಿತ್ತು. ಮದುವೆ ಮನೆಯಲ್ಲಿ ಸೂತಕದ ವಾತಾವರಣ ಮನೆ ಮಾಡಿದೆ. ಮದುವೆ ತಯಾರಿ ಆಗಿತ್ತು, ಆಹ್ವಾನ ಪತ್ರಿಕೆ ಕೂಡ ಹಂಚಿಯಾಗಿತ್ತು. ಈಗ ಕಿರಿಯ ಮಗಳಿಗೆ ಚಿಕಿತ್ಸೆನ ಮದುವೆನ ಅನ್ನುವ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಆರೋಪಿ ಎಲ್ಲಿದ್ದಾನೆ ಅನ್ನೋದು ಮಾತ್ರ ಇನ್ನೂ ಗೊತ್ತಿಲ್ಲ. ನಮ್ಮ ದುಃಖನ ನಾನು ತಡ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ನಾವು ಇವಾಗ ಏನು ಮಾಡೋಕ್ಕಾಯ್ತಲ್ಲ ಅಷ್ಟೇ ಸರ್. ಈಗ ಎಲ್ಲರೂ ಕೇಳೋದ್ರಿಂದ ನಾವು ದುಃಖ ತಡ್ಕೊಂಡು ಹೇಳ್ಬೇಕಷ್ಟೇ. ನೀವು ಸಹಾಯ ಮಾಡೋದಕ್ಕೆ ನಾನು ಇದ್ದೀನಿ ಅಷ್ಟೇ. ಏನೋ ನಿಮ್ಮ ಕಡೆಯಿಂದ ಸರ್ಕಾರಕ್ಕೆ ಏನು ಇದಾಯ್ತದೆ ಹೇಳಿ
ಮಾಡಿಸ್ಕೊಡಿ ಅಷ್ಟೇ, ಇನ್ನೇನು ಇಲ್ಲ. ಗಂಗಾಧರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈತ ಹೊಸದಾಗಿ ಬಾಡಿಗೆ ಮನೆ ಮಾಡಿ ಹೆಂಡತಿ ಮಕ್ಕಳ ಜೊತೆ ತಿಂಗಳ ಹಿಂದಷ್ಟೇ ಈ ಮನೆಗೆ ಶಿಫ್ಟ್ ಆಗಿದ್ದ. ವೃತ್ತಿಯಲ್ಲೇ ಅಕೌಂಟೆಂಟ್ ಆಗಿದ್ದ ಈತನನ್ನ ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ರಾತ್ರಿ ಕಳೆದು ಬೆಳಕು ಹರಿಯುವ ಮುನ್ನವೇ ಆರೋಪಿಗಳ ವಾಸನೆ ಹಿಡಿದ ಪೊಲೀಸರು ಕೋಳ ಹಾಕುವಲ್ಲಿ ಸಕ್ಸಸ್ ಆಗಿದ್ದಾರೆ. ಕೊಂದು ಡ್ರಾಮಾ ಮಾಡಿದವಳೇ ಅಂಧರಾಗಿದ್ದಾಳೆ. ಇದರ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಪತ್ನಿಯಿಂದಲೇ ಪತಿಯ ಭೀಕರ ಹತ್ಯೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಗಂಡನಿಗೆ ಮುಹೂರ್ತ. ಮನೆ ಎದುರು ನೆರೆದ ನೂರಾರು ಜನ. ಸ್ಥಳದಲ್ಲೇ ಮುಕ್ಕಾಂ ಹೂಡಿರೋ ಪೊಲೀಸರು. 2ನೇ ಮಹಡಿಯಿಂದ ಮೃತದೇಹ ಇಳಿಸಿ ತರ್ತಿರೋ ಜನ. ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಬೆಂಗಳೂರಿನ ಯಶವಂತಪುರ ಠಾಣಾ ವ್ಯಾಪ್ತಿಯ ಎಂಕೆ ನಗರ. ಈತನ ಹೆಸರು ಶಂಕರ್ ರೆಡ್ಡಿ. ವೃತ್ತಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದ. ಆಂಧ್ರ ಮೂಲದ ರೆಡ್ಡಿ ಮಲಗಿದ್ದಲ್ಲೇ ಹೆಣವಾಗಿದ್ದ. 1 ತಿಂಗಳ ಹಿಂದೆಯಷ್ಟೇ ಮನೆಯನ್ನ ಬಾಡಿಗೆಗೆ ಪಡೆದು ಶಿಫ್ಟ್ ಆಗಿದ್ದ ರೆಡ್ಡಿ ಪತ್ನಿ ಹಾಗೂ 2 ಮಕ್ಕಳ ಜೊತೆ ವಾಸವಾಗಿದ್ದ. ನಿನ್ನೆ ಬೆಳ್ಳಂಬೆಳಗ್ಗೆ ಬರ್ಬರವಾಗಿ ಕೊಲೆಯಾಗಿದ್ದು ಪತ್ನಿ ಕೈಗೂ ಸಾಕಷ್ಟು ಗಾಯಗಳಾಗಿದ್ವು. 7 ವರ್ಷದ ಬಾಲಕ ಕೆಳಗಡೆ ಮನೆಯವರನ್ನ ಎಬ್ಬಿಸಿದಾಗ ಕೃತ್ಯ ಬೆಳಕಿಗೆ ಬಂದಿತ್ತು. 12 ಕಾಲ್ಗೆ ಆ ಮಗು ಇದೆ, 6 ಇಯರ್ಸ್ ಮಗು. ಆ ಮಗು ಹೋಗ್ಬಿಟ್ಟು ಮೇಲ್ಗಡೆ 3rd ಫ್ಲೋರಲ್ಲಿ ಇದ್ದಾರೆ, ಸೈಟ್ ಅವ್ರ ಮನೆ ಬೆಲ್ ಹೊಡೆದ್ಬಿಟ್ಟು ಈ ಥರ ಅಮ್ಮ ಅಪ್ಪ ಇಬ್ಬರು ಕೆಳಗೆ ಬಿದ್ದಿದೆ ಅಂತ ಬಂದಿದೆ. ಇವರು ಹೋಗ್ಬಿಟ್ಟು ನೋಡಿದ್ದಾರೆ. ಆಚೆ ಡೋರ್ ಓಪನ್ ಆಗಿದೆ, ಗೇಟ್ ಇದೆ, 2 ಓಪನ್ ಆಗಿದೆ. ನೋಡ್ಬಿಟ್ಟು ಅವ್ರು ಗಾಬರಿ ಪಟ್ಕೊಂಡು ಕೆಳಗೆ ಬಂದಿರು. ನಾವೆಲ್ಲ ಕೆಳಗೆ ಬಂದ ತಕ್ಷಣ ಇಲ್ಲಿ ಇದು ಹೊಯ್ಸಲ ಗಾಡಿ ಹೋಗ್ತಿತ್ತು, ಪೊಲೀಸ್ ಅವ್ರದ್ದು ಕರೆದ್ವಿ. ಬಂದಮೇಲೆ ಅವ್ರು ಬಂದು ನಾವು ಹೋಗ್ಬಿಟ್ಟು ಎಂಕ್ವೈರಿ ಮಾಡಿ ಅವ್ರ ವೈಫ್ನ ಕೆಳಗೆ ಕರ್ಕೊಂಡ್ಬಂದ್ರು. ವೈಫ್ ಏನಂತಾರೆ, ಯಾರೋ 2-3 ಕಳ್ಳರು ಬಂದಿದ್ರು, ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ನ ಚುಚ್ಬಿಟ್ರು ಚಾಕುವಲ್ಲಿ. ಚುಚ್ಬಿಟ್ಟು ಆದಮೇಲೆ ಇನ್ನು ನಾನು ಡಿಫೆಂಡ್ ಮಾಡೋಕ್ಕೆ ಹೋದೆ, ನಂಗೆ ತಳ್ಬಿಟ್ರು, ನಾನು ಕೆಳಗೆ ಬಿದ್ದೆ ಅಂತ ಅವರಂತಾರೆ. ಪ್ರಕರಣದ ತನಿಖೆಗೆ ಇಳಿದ ಪೊಲೀಸರಿಗೆ ಆಶ್ಚರ್ಯಕರ ಸಂಗತಿ ಒಂದು ಗೊತ್ತಾಗಿತ್ತು. ಕಟ್ಟಿಕೊಂಡ ಗಂಡನನ್ನ ಹೆಂಡತಿ ರಾಣಿಯೇ ಚೂರಿ ಇರಿದು ಕೊಲೆ ಮಾಡಿದ್ದಳು ಅನ್ನೋದು ಗೊತ್ತಾಗಿದೆ. ಮೃತ ಶಂಕರ್ ರೆಡ್ಡಿ ಪತ್ನಿ ರಾಣಿ ತನ್ನೂರಿನ ವ್ಯಕ್ತಿ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ದು ಗಂಡ ಅಡ್ಡಿ ಮಾಡ್ತಿದ್ದ. ಇದೇ ಕಾರಣಕ್ಕೆ ಕೊಲೆ ಮಾಡಿದ್ದಾಳೆ ಎನ್ನಲಾಗಿದೆ. ಯಾರೋ ದುಷ್ಕರ್ಮಿಗಳು ಚೂರಿ ಇರಿದು ಕೊಲೆ ಮಾಡಿ ತಾಳಿ ಕಿತ್ತು ಪರಾರಿಯಾದ್ರು ಅಂತ ನಾಟಕ ಆಡಿದ್ದ ರಾಣಿ ಶಂಕರ್ ರೆಡ್ಡಿ ಕೊಲೆ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾಳೆ. ತಾನು ಸಹ ಕೈಗೆ ಇರಿದುಕೊಂಡು ಪೊಲೀಸರನ್ನು ಮೆಚ್ಚಿಸಲು ನಡೆಸಿದ್ದ ಐನಾತಿ ಆಟ ಕೆಲವು ಮಾತುಗಳ ಬಳಿಕ ಬಟಾಬಯಲಾಗಿದೆ. ಫಸ್ಟ್ ಇನ್ಫಾರ್ಮೇಶನ್ ಇದರ ಪ್ರಕಾರ ಅವರ ಹೆಂಡತಿ ಮೇಲೆ ಕೂಡ ಅಸಾಲ್ಟ್ ಆಗಿ ಅವರು ಪ್ರಜ್ಞೆ ತಪ್ಪಿ ಅಲ್ಲಿ ಬಿದ್ದಿದ್ರು. ಆಮೇಲೆ ಅವ್ರಿಗೆ ಪೊಲೀಸರಿಗೆ KC ಜನರಲ್ ಹಾಸ್ಪಿಟಲ್ಗೆ ದಾಖಲಾಗಿತ್ತು. ಅಲ್ಲಿ ಮನೆಯಲ್ಲಿ ಒಂದು ನೈಫ್ ಸಿಕ್ಕಿದೆ, ಬಟ್ ಎಷ್ಟು ಜನ ಇದ್ರು ಅಥವಾ ಯಾರಿದ್ರು ಅದರ ಬಗ್ಗೆ ಈಗ ಇನ್ನೂ ಇನ್ಕ್ವೈರಿ ನಡೀತಾ ಇದೆ. ಈಗ ಎಲ್ಲ ಆಂಗಲ್ಸ್ ಅಲ್ಲಿ ನಾವು ಇನ್ಕ್ವೈರಿ ಮಾಡ್ತಾ ಇದ್ದೀವಿ. ಈ ಬಗ್ಗೆ ಯಶವಂತಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿ ರಾಣಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಇದೇ ವೇಳೆ ಕೊಲೆಗೆ ಕುಮ್ಮಕ್ಕು ಕೊಟ್ಟ ಮತ್ತೋರ್ವ ವ್ಯಕ್ತಿಗಾಗಿಯೂ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಭಾರತೀಯ ಚಿತ್ರರಂಗದ ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನೋ ಪಟ್ಟವನ್ನ ಯಶ್ ತಮ್ಮ ಹೆಸರಿಗೆ ಬರ್ಕೊಂಡಿದ್ದಾರೆ. KGF 2 ಗುಡುಗು ಸಿಡಿಲಿನ ಆರ್ಭಟ ಜೋರಾಗಿದೆ. KGF 2 ದಾಳಿಗೆ ಗಲ್ಲಾ ಪೆಟ್ಟಿಗೆ ಶೇಕ್ ಆಗ್ತಿದೆ. ಹಾಗಾದ್ರೆ ಕಳೆದ 2 ವಾರದಲ್ಲಿ KGF 2 ಗಳಿಸಿದ ಮೊತ್ತ ಎಷ್ಟು, ಹೊಸದಾಗಿ ಸೃಷ್ಟಿಯಾದ ರೆಕಾರ್ಡ್ ಎಷ್ಟು ಅನ್ನುವ ಡೀಟೇಲ್ಸ್ ನೋಡಿ. ರಾಕಿಂಗ್ ಸ್ಟಾರ್ ಯಶ್ ಗುರಿ ಇಟ್ಟ ಮೇಲೆ ಮಿಸ್ ಆಗೋಕೆ ಸಾಧ್ಯನೇ ಇಲ್ಲ ಎನ್ನುವಂತಾಗಿದೆ. KGF 2 ಮೂಲಕ ಮೊದಲ ದಿನವೇ ಭಾರತೀಯ ಚಿತ್ರರಂಗದ ಬಾಕ್ಸ್ ಆಫೀಸ್ನ ಮಾನ್ಸ್ಟರ್ ಆಗಿದ್ದಾರೆ. KGF 2 ಅಬ್ಬರಕ್ಕೆ ಬಾಕ್ಸ್ ಆಫೀಸ್ ಗಡಗಡ ನಡುಗಿದ್ರೆ ಹಳೆಯ ದಾಖಲೆಗಳೆಲ್ಲ KGF 2 ಎದುರು ತಂಡ ಹೊಡೆದಿವೆ. KGF 2 ಸುಂಟರ ಗಾಳಿ ಬೀಸಿ ಬರೋಬ್ಬರಿ 2 ವಾರಗಳು ಕಂಪ್ಲೀಟ್ ಆಗಿದೆ. 2 ವಾರದಲ್ಲಿ KGF 2 ಹಬೆಯಲ್ಲಿ ಸಾಕಷ್ಟು ದಾಖಲೆಗಳು ಬೆಂದು ಹೋಗಿದವೆ. 1000 ಕೋಟಿ ಗಳಿಸಿರುವಂತ KGF 2 ಕೇವಲ 15 ದಿನಗಳಲ್ಲಿ ವಿಶ್ವದಾದ್ಯಂತ ಬರೋಬ್ಬರಿ 1006 ಕೋಟಿ ಗಳಿಸಿದೆ. ಅಲ್ಲದೆ 1000 ಕೋಟಿ ಗಳಿಸಿದ ಮೊದಲ ಕನ್ನಡ ಚಿತ್ರ ಎಂಬ ಹೆಗ್ಗಳಿಕೆಗೆ KGF 2 ಪಾತ್ರವಾಗಿದೆ. ಬಾಲಿವುಡ್ ಅಂಗಳದಲ್ಲೇ ಬರೋಬ್ಬರಿ 353 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಕನ್ನಡ ಸಿನಿಮಾ ಅಂದ್ರೆ ಮೂತಿ ಮುರಿತಾ ಇದ್ದಂತ ತಮಿಳುನಾಡಿನಲ್ಲಿ
ನಿನ್ನೆಗೆ 96 ಕೋಟಿ ಕಲೆಕ್ಷನ್ ಮಾಡಿದೆ. ಅಲ್ಲದೆ ತಮಿಳುನಾಡಿನಲ್ಲೇ ಇನ್ನೆರಡು ದಿನಗಳಲ್ಲಿ 100 ಕೋಟಿ ಗಳಿಸಲಿದೆ ಎಂಬ ಲೆಕ್ಕಾಚಾರ ಶುರುವಾಗಿದೆ. ಕರ್ನಾಟಕದಲ್ಲೂ ಕೂಡ ಭರ್ಜರಿ ಕಲೆಕ್ಷನ್ ಮಾಡ್ತಾ ಇರುವಂತ KGF 2 150 ಕೋಟಿ ಮೀರಿ ಕಲೆಕ್ಷನ್ ಮಾಡಿದೆ. ಆಂಧ್ರ ಮತ್ತು ತೆಲಂಗಾಣದಲ್ಲಿ ಬರೋಬ್ಬರಿ 130 ಕೋಟಿಗೂ ಹೆಚ್ಚು ಕಲೆಕ್ಷನ್ ಆಗಿದೆ. ಕೇರಳದಲ್ಲೂ ಮೋಡಿ ಮಾಡಿರುವಂತ KGF 2 50 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿದೆ. ವಿದೇಶದಲ್ಲಿ 116 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. 2016ರಲ್ಲಿ ಅಮೀರ್ ಖಾನ್ ಅಭಿನಯದ ದಂಗಲ್ 2112 ಕೋಟಿ ಗಳಿಸಿತ್ತು. ಬಾಹುಬಲಿ 2 1809 ಕೋಟಿ ಗಳಿಸುವ ಮೂಲಕ ಅತಿ ಹೆಚ್ಚು ಗಳಿಸಿದ ಎರಡನೇ ಸಿನಿಮಾ ಆಗಿದೆ. 1118 ಕೋಟಿ ಗಳಿಸಿ RRR ಮೂರನೇ ಸ್ಥಾನದಲ್ಲಿದ್ರೆ, ಕೇವಲ 15 ದಿನಗಳಲ್ಲಿ 1006 ಕೋಟಿ ಗಳಿಸಿರುವಂತ ಕನ್ನಡದ KGF 2 ಸದ್ಯ 4ನೇ ಸ್ಥಾನದಲ್ಲಿದೆ. ಸತೀಶ್ ಎಂಬಿ, ಫಿಲಂ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿಮ್ಮ ನ್ಯೂಸ್ 18 ಕನ್ನಡಕ್ಕೆ 8 ಎನ್ಬಾ ಪ್ರಶಸ್ತಿಯ ಗರಿಮೆ ದೊರೆತಿದೆ. 4 ಚಿನ್ನ, 2 ಬೆಳ್ಳಿ, 2 ಕಂಚಿನ ಪದಕ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ನ್ಯೂಸ್ 18 ಕನ್ನಡದ ಕಾರ್ಯಕ್ರಮಕ್ಕೆ, ಕಾರ್ಯಕ್ಕೆ 8 ಎನ್ಬಾ ಪ್ರಶಸ್ತಿಯ ಗರಿ, 4 ಚಿನ್ನ, 2 ಬೆಳ್ಳಿ, 2 ಕಂಚು ಪ್ರಶಸ್ತಿ. ಬೆಂಗಳೂರಿನ ರಸ್ತೆ ಗುಂಡಿ ಅಭಿಯಾನಕ್ಕೆ ಚಿನ್ನ ಸಿಕ್ಕಿದ್ರೆ, ಬೆಸ್ಟ್ ವೆಬ್ಸೈಟ್ಗೂ ಕೂಡ ಚಿನ್ನದ ಪದಕ ದೊರೆತಿದೆ. ಅತ್ಯುತ್ತಮ ಸಾಮಾಜಿಕ ವರದಿ ಹಾಗೂ ಲೇಟ್ ಪ್ರೈಮ್ ಶೋ ಕ್ರೈಮ್ ಡೈರಿಗೂ ಚಿನ್ನ ಸಿಕ್ಕಿದೆ. ಇನ್ನು ಅತ್ಯುತ್ತಮ ನ್ಯೂಸ್ ಕವರೇಜ್ಗೆ ಬೆಳ್ಳಿ, ನ್ಯೂಸ್ 18 ಕನ್ನಡದ ಬೆಸ್ಟ್ ಆಂಕರ್ಗೆ ಬೆಳ್ಳಿ ಪ್ರಶಸ್ತಿ ಸಿಕ್ಕಿದೆ. ಅರ್ಲಿ ಪ್ರೈಮ್ ಶೋ ಇನ್ಸೈಡ್ ಸ್ಟೋರಿಗೆ ಕಂಚಿನ ಪ್ರಶಸ್ತಿ ಹಾಗೂ ಬೆಸ್ಟ್ ಪ್ರೈಮ್ ಟೈಮ್ ಶೋ ಅಗ್ರ ರಾಷ್ಟ್ರೀಯ ವಾರ್ತೆಗೆ ಕಂಚಿನ ಪ್ರಶಸ್ತಿಯ ಗರಿಮೆ ಸಿಕ್ಕಿದೆ. Bronze award winners, please collect your awards at the booth. And we will now move down to the silver. Silver goes to News 18 Kannada for Impact Story, Chamarajnagar Hospital. News 18 Kannada, give it up for them, guys. Why so silent, everybody? News 18 Kannada is on stage. Let's give it up for them. Come on, we have a few more to go. Bronze award winners, please collect. ಬ್ರೇಕ್ ಆದ್ಮೇಲೆ ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ವಿರೋಧದ ಮಧ್ಯೆ PSI ನೇಮಕಾತಿಯ ಮರು ಪರೀಕ್ಷೆಗೆ ಸರ್ಕಾರ ಅಧಿಕೃತ ಆದೇಶ ನೀಡಿದೆ. ಆದರೆ ಸರ್ಕಾರದ ಈ ಆದೇಶದ ವಿರುದ್ಧ ಹೋರಾಡೋಕ್ಕೂ ಕೂಡ ಕೈಯಲ್ಲಿ ಒಗ್ಗಟ್ಟಿಲ್ಲ. DK ಒಂದು ಹೇಳಿದ್ರೆ ಸಿದ್ದರಾಮಯ್ಯ ಇನ್ನೊಂದು ಹೇಳ್ತಿದ್ದಾರೆ. ಅಭ್ಯರ್ಥಿಗಳಂತೂ ಪ್ರತಿಭಟನೆ ಮಾಡಿ ನ್ಯಾಯಕ್ಕಾಗಿ ಕಣ್ಣೀರಿಡ್ತಿದ್ದಾರೆ. PSI ನೇಮಕಾತಿಯಲ್ಲಿ ಅಕ್ರಮ ನಡೆದಿರೋದು ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ಭಾರೀ ಕಿತ್ತಾಟಕ್ಕೆ ಕಾರಣವಾಗಿದೆ. ಒಂದ್ ಕಡೆ ಅಕ್ರಮದ ರೂವಾರಿಗಳು ಬಿಜೆಪಿಯವರು ಅಂತ ವಿಪಕ್ಷಗಳು ಕಿಡಿಕಾರ್ತಿದ್ರೆ, ಇನ್ನೊಂದೆಡೆ ಕಾಂಗ್ರೆಸ್ ನಾಯಕರ ವಿರುದ್ಧವೇ ಬಿಜೆಪಿ ಟೀಮ್ ಬೊಟ್ಟು ಮಾಡ್ತಿದೆ. ಈ ಎಲ್ಲ ಹಗರಣದಿಂದ ತಲೆಬಿಸಿ ಮಾಡಿಕೊಂಡ ಸರ್ಕಾರ ನೇಮಕಾತಿಯನ್ನೇ ರದ್ದುಗೊಳಿಸಿದೆ. ಇದರಿಂದ PSI ಹುದ್ದೆಗೆ ಆಯ್ಕೆಯಾಗಿದ್ದ 545 ಅಭ್ಯರ್ಥಿಗಳಿಗೆ ಜೀವವೇ ಹೋದಂತಾಗಿದೆ. ಸರ್ಕಾರದ ನಿರ್ಧಾರ ಖಂಡಿಸಿ ನಿನ್ನೆಯಿಂದಲೂ ಪ್ರತಿಭಟನೆ ನಡೆಸುತ್ತಿದ್ದಾರೆ. ನೇಮಕಾತಿಯಾದ ಅಭ್ಯರ್ಥಿಗಳು ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಉಪವಾಸ ಸತ್ಯಾಗ್ರಹ ನಡೆಸಿದ್ರು. ಸಿಐಡಿ ಪ್ರಾಥಮಿಕ ವರದಿ ನೀಡದೆಯೇ ಪರೀಕ್ಷೆ ಮಾಡ್ತಿರೋದು ಅನ್ಯಾಯ, ದಿವ್ಯಾ ಹಾಗರ್ಗೆ ಬಂಧನ ಆಗ್ತಿದ್ದಂತೆ ಮರುಪರೀಕ್ಷೆ ನಡೆಸಲಾಗ್ತಿದೆ, ಇದರಲ್ಲಿ ದೊಡ್ಡವರ ಷಡ್ಯಂತ್ರ ಇದೆ ಅಂತ ಅಭ್ಯರ್ಥಿಗಳು ಆರೋಪಿಸಿದ್ರು. ಸಿಐಡಿ ರಿಪೋರ್ಟ್ ಕೊಡಕ್ ಮುಂಚೆನೆ ಹೇಗೆ ಈ ತರ ನಿರ್ಧಾರ ತಗೋತಾರೆ? ಇದು ಖಂಡಿತವಾಗಿಯೂ ಇದು ಒಂದು ಅನುಮಾನಕ್ಕೆ ಎಡೆಮಾಡಿಕೊಡುತ್ತೆ. ಯಾರೋ ಒಂದು ದೊಡ್ಡ ಕೈ ಇರ್ಬೋದು ಇದ್ರ ಹಿಂದೆ. ಇವರು ಇದು ಜಸ್ಟ್ ಮುಖವಾಡ ಅವ್ರದಷ್ಟೇ. ಸೊ ಹಿಂದೆ ಒಂದು ದೊಡ್ಡ ಪೊಲಿಟಿಷಿಯನ್ ಯಾರೋ ಇರ್ತಾರೆ, ಒಟ್ನಲ್ಲಿ ದೊಡ್ಡ ಕೈವಾಡ ಇದೆ ಅಂತ ನಮಗೆ ಅನುಮಾನ ಬಂದೇ ಬರುತ್ತೆ. ಅವರಿಗೆ ನಮಗೆ ಆರ್ಡರ್ ಕಾಪಿ ಕೊಡಬೇಕು. ಒಂದು ಇಲ್ಲ ಅಂತಂದ್ರೆ ನಮ್ಮನ್ನ ಸರಿಯಾಗಿ ಅಪ್ರಾಮಾಣಿಕರಂತಾನೆ ಘೋಷಣೆ ಮಾಡಿ, ಇಷ್ಟು ಜನ ಅಪ್ರಾಮಾಣಿಕರಿದ್ದಾರೆ ಅಂತಾನೆ ಘೋಷಣೆ ಮಾಡಿ ನಮ್ಮನ್ನೆಲ್ಲರೂ ಜೈಲಿಗೆ ಕಳಿಸಬೇಕು. ಇಲ್ಲ ಅಂದ್ರೆ ನಮ್ಗೆ ಯಾವ ತರ ಆಗ್ತಿದೆ ಅಂತಂದ್ರೆ, ಮಾನಸಿಕವಾಗಿ ಎಲ್ಲರೂ ನಮ್ಮನ್ನ ಅದೇ ತರ ನೋಡಂತ ಆಗಿದೆ. ಈಗ ಎಲ್ಲರೂ ಇವರು ಅಪ್ರಾಮಾಣಿಕರೇ, ಈ ಒಂದು ಲಿಸ್ಟ್ ಅಲ್ಲಿ ಇರೋರು ಎಲ್ಲರೂ ಅವರೇ ಇದ್ದಾರೆ, ಅಕ್ರಮವಾಗಿ ಮಾಡಿ ಬಂದಿರೋರೇ ಇದ್ದಾರೆ ಅಂತ ಆಗ್ತಿದೆ ಇಲ್ಲಿ.
ಒಂದ್ ಕಡೆ ಪಿಎಸ್ಐ ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ರೆ ಇನ್ನೊಂದ್ ಕಡೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಮರುಪರೀಕ್ಷೆ ಅನಿವಾರ್ಯ ಅಂತಿದ್ದಾರೆ. ಎಕ್ಸಾಮಿನೇಷನ್ನಲ್ಲಿ ನಡೆದಂಥ ಅವ್ಯವಹಾರದ ಬಗ್ಗೆ ಈಗಾಗಲೇ ಹೊರಗೆ ಬರ್ತಾ ಇದೆ. ಸಾಕಷ್ಟು ಜನರನ್ನು ಅರೆಸ್ಟ್ ಮಾಡ್ತಾ ಇದ್ವಿ. ಬೇರೆ ಬೇರೆ ರೀತಿಯಿಂದ ಹೊಸ ಟೆಕ್ನಾಲಜಿಯನ್ನು ಬಳಸಿ ಅದರಲ್ಲಿ ಫ್ರಾಡ್ ಮಾಡಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಅನಿವಾರ್ಯ ಎಕ್ಸಾಮಿನೇಷನ್ ಮಾಡೋದು. ನೋಟಿಫಿಕೇಷನ್ನ ರದ್ದು ಮಾಡಲಿಲ್ಲ, ನಾವು ಎಕ್ಸಾಮಿನೇಷನ್ ರದ್ದು ಮಾಡಿದ್ದೀವಿ. ಹಾಗಾಗಿ ಯಾರು ಈಗಾಗಲೇ ಎಕ್ಸಾಮಿನೇಷನ್ನಲ್ಲಿ ಭಾಗವಹಿಸಿದ್ದಾರೆ, ಬರೆದಿದ್ದಾರೆ, ಅವರಿಗೆ ಮಾತ್ರ ಅವಕಾಶ ಇರ್ತದೆ. ಯಾರು ಇದರಲ್ಲಿ ತಪ್ಪಿತಸ್ಥರಾಗಿದ್ದಾರೆ ಅವ್ರನ್ನ ಹೊರತುಪಡಿಸಿ ಮತ್ತೆಲ್ಲರಿಗೂ ಕೂಡ ಅವಕಾಶ ಕೊಡ್ತೇವೆ. ಸದ್ಯದಲ್ಲೇ ಆ ಎಕ್ಸಾಮಿನೇಷನ್ನ ಡೇಟ್ ಅನೌನ್ಸ್ ಮಾಡ್ತೇವೆ. ಇದರ ನಡುವೆ ಪಿಎಸ್ಐ ನೇಮಕಾತಿ ಅಕ್ರಮದ ಪ್ರಮುಖ ಆರೋಪಿ ದಿವ್ಯಾ ಹಾಗರಗಿಗೆ ಸಿಐಡಿ ಅಧಿಕಾರಿಗಳು ಸಖತ್ ಡ್ರಿಲ್ ಮಾಡ್ತಿದ್ದಾರೆ. ಪುಣೆಯಲ್ಲಿ ದಿವ್ಯಾ ಹಾಗರಗಿ ಅರೆಸ್ಟ್ ಆಗಿದ್ರು. ಆಕೆ ಸಿಕ್ಕಿಬಿದ್ದಿದ್ದು ಹೇಗೆ ಅನ್ನೋದೇ ಇಂಟ್ರೆಸ್ಟಿಂಗ್ ಆಗಿದೆ. ಕಾರು ಚಾಲಕ ಸದ್ದಾಂ ಜೊತೆ ಅರ್ಚನಾ ಹಾಗೂ ಸುನೀತಾ ಅವರೊಂದಿಗೆ ದಿವ್ಯಾ ಎಸ್ಕೇಪ್ ಆಗಿದ್ರು. ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಟೆಲಿಕಾಂ ಬಿಸಿನೆಸ್ ಮಾಡ್ತಿದ್ದ ಸುರೇಶ್ ಕಾಟೆಗಾಂವ್ ಅವರನ್ನ ದಿವ್ಯಾ ಭೇಟಿಯಾಗಿದ್ರು. ಸುರೇಶ್ ಕಾಟೆಗಾಂವ್ಗೆ ಮಾಡಿದ್ದ ಫೋನ್ ಕಾಲ್ನಿಂದಲೇ ದಿವ್ಯಾ ಇದೀಗ ತಗಲಾಕೊಂಡಿದ್ದಾರೆ. ಸುರೇಶ್ ವಿಚಾರಣೆ ನಡೆಸಿದ ಸಿಐಡಿಗೆ ದಿವ್ಯಾ ಸುಳಿವು ಸಿಕ್ಕಿ ಆಕೆಯನ್ನ ಬಂಧಿಸಿ ವಿಚಾರಣೆ ಮಾಡ್ತಿದ್ದಾರೆ. ಒಂದ್ ಕಡೆ ಪಿಎಸ್ಐ ಅಭ್ಯರ್ಥಿಗಳ ಪ್ರತಿಭಟನೆ, ಇನ್ನೊಂದ್ ಕಡೆ ಅಕ್ರಮದ ಕಿಂಗ್ ಪಿನ್ಗಳಿಗೆ ಡ್ರಿಲ್ ನಡೀತಾ ಇದೆ. ಆದ್ರೆ ಇದರ ನಡುವೆ ಮೂರೂ ರಾಜಕೀಯ ಪಕ್ಷಗಳ ನಡುವೆ ಮಾತ್ರ ರಾಜಕೀಯ ಜೋರಾಗಿ ನಡೀತಿದೆ. ಸರ್ಕಾರದ ನಿರ್ಧಾರಕ್ಕೆ ಕೈನಲ್ಲೇ ದ್ವಂದ್ವ. ಸಿದ್ದರಾಮಯ್ಯ ಡಿಕೆಶಿ ತದ್ವಿರುದ್ಧ ಹೇಳಿಕೆ. ಸರ್ಕಾರ ಈಗಿನ ಪಿಎಸ್ಐ ನೇಮಕಾತಿಯನ್ನೇ ರದ್ದುಗೊಳಿಸಿ ಮರುಪರೀಕ್ಷೆಗೆ ಮುಂದಾಗಿದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಈ ವಿಚಾರದಲ್ಲಿ ದ್ವಂದ್ವ ನಿಲುವು ತೋರಿಸುತ್ತಿದ್ದಾರೆ. ಪರೀಕ್ಷೆ ರದ್ದು ಮಾಡಿರೋದು ಸರಿಯಾಗಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ರೆ ಸರ್ಕಾರದ ನಿರ್ಧಾರ ಸರಿ ಇಲ್ಲ ಅಂತ ಡಿಕೆಶಿ ಹೇಳಿಕೆ ನೀಡಿದ್ದಾರೆ. ಈ ಇಬ್ಬರು ನಾಯಕರ ಹೇಳಿಕೆ ಕಾಂಗ್ರೆಸ್ನಲ್ಲೇ ದ್ವಂದ್ವ ನಿಲುವು ಇರೋದನ್ನ ಪ್ರತಿಬಿಂಬಿಸುತ್ತಿದೆ. ಕೆಪಿಎಸ್ಸಿಯಲ್ಲೂ ನಡೆದಿದೆಯಂತೆ ಅಕ್ರಮ. ಇದು ಪಿಎಸ್ಐ ಅಕ್ರಮ ಅಷ್ಟೇ ಅಲ್ಲ, ಕೆಪಿಎಸ್ಸಿಯಲ್ಲೂ ಅಕ್ರಮ ನಡೆದಿದೆ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೆಪಿಎಸ್ಸಿ ಸದಸ್ಯರಾಗಲು ಅಧ್ಯಕ್ಷರಾಗೋಕೆ 5ರಿಂದ 10 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ದಿವ್ಯಾರಂತಹ ಲೀಡರ್ಗಳ ವಿರುದ್ಧವೂ ಕಿಡಿಕಾರಿದ್ದಾರೆ. ಒಂದ್ ಕಡೆ ಯತ್ನಾಳ್ ಬಾಂಬ್ ಮೇಲೆ ಬಾಂಬ್ ಸಿಡಿಸಿದ್ರೆ ಅವರ ಪರಮಾಪ್ತ ಸೀದಾ ಪ್ರಧಾನಿ ಮೋದಿಗೇನೆ ಪಿಎಸ್ಐ ಅಕ್ರಮದ ಬಗ್ಗೆ ದೂರು ನೀಡಿದ್ದಾರೆ. ಯತ್ನಾಳ್ ಆಪ್ತ ರಾಘವ್ ಅಣ್ಣಿಗೇರಿ ಅವರು ರಾಜ್ಯ ಸರ್ಕಾರ ಭ್ರಷ್ಟ ಸರ್ಕಾರವಾಗಿದೆ, ಈ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕು ಅಂತ ಆನ್ಲೈನ್ ಮೂಲಕ ಪ್ರಧಾನಿ ಮೋದಿಗೆ ದೂರು ನೀಡಿದ್ದಾರೆ. ಸದ್ಯ ಪಿಎಸ್ಐ ಅಕ್ರಮ ಕೇಸ್ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದಿದೆ. ಸಿಐಡಿ ಅಧಿಕಾರಿಗಳು ಕಿಂಗ್ ಪಿನ್ಗಳಿಗೆ ಸಖತ್ ಡ್ರಿಲ್ ಮಾಡ್ತಿದ್ದಾರೆ. ಈ ಅಕ್ರಮದಲ್ಲಿ ಅಮಾಯಕ ಅಭ್ಯರ್ಥಿಗಳು ಅನ್ಯಾಯಕ್ಕೆ ಒಳಗಾಗ್ತಿದ್ದು ಸರ್ಕಾರ ಅವರಿಗೆ ಸರಿಯಾದ ನ್ಯಾಯವನ್ನ ಕೊಡಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.